ಸ್ಮಶಾನಕ್ಕೆ ತೆರಳುವ ರಸ್ತೆ ಒತ್ತುವರಿ ಆರೋಪ. ಅಂತ್ಯಕ್ರಿಯೆಗೆ ತೆರಳಲು ರಸ್ತೆ ಇಲ್ಲದೆ ಗ್ರಾಮಸ್ಥರ ಪರದಾಟ. ಇಲ್ಲಿ 2 ಗ್ರಾಮಗಳಿಗೂ ಒಂದೇ ಸ್ಮಶಾನ. ಆದರೆ ಆ ಸ್ಮಶಾನಕ್ಕೆ ಹೋಗಲು ಮಾತ್ರ ರಸ್ತೆಯೇ ಇಲ್ಲದಂತಾಗಿದ್ದು, ಅಪ್ಪಿತಪ್ಪಿ ಯಾರಾದರೂ ಸತ್ರೆ ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಹೋಗಲು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟಕ್ಕೂ ಈ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಸಿಂಗಪಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಹೋಗುವ ಸರ್ಕಾರಿ ಖರಾಬು ಜಾಗವನ್ನ ಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡಿದ್ದು, ಆಗಾಗ ಗಲಾಟೆಗಳು ನಡೀತಲೇ ಇವೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅಧಿಕಾರಿಗಳು ಬಂದಾಗ ರಸ್ತೆ ತೆರವು ಮಾಡ್ತಾರೆ. ಬಳಿಕ ರಾತ್ರಿ ವೇಳೆಗೆ ರಸ್ತೆಯನ್ನ ಮುಚ್ಚುತ್ತಾರೆ. ಇದರಿಂದ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗ್ತಾ ಇದ್ದು, ಯಾವುದೇ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಖರಾಬ್ ಕಾಲುವೆ ಇದೆ ಸರ್, ಇಲ್ಲಿ ಎಣ ಎತ್ಕೊಂಡು ಹೋಗಿ ಎಲ್ಲಿ ಜಾಗ ಇಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಇಲ್ಲಿ ಎಣ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರು ಪಕ್ಕದಲ್ಲಿ ಬಿಡ್ತಾ ಇಲ್ಲ. ಇಲ್ಲಿ ಬಂದು ಈ ಕಡೆ ಆ ಕಡೆ ರೈತರು ಗಲಾಟೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ಹತ್ರ. ಅದು ಖರಾಬು ಕಾಲುವೆ ಇದೆ, ಎಲ್ಲನೂ 2 ಚೈನ ಕಾಲುವೆ ಇದೆ. ಇದರಲ್ಲಿ ನಮ್ಗೆ ಬಿಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಸಿಂಗವಾರ ಸಾಗರಹಳ್ಳಿ 2 ಊರಿಗೂ ಮಶಾನ ಇದೆ ಸರ್. ಅಲ್ಲಿ ಮೊನ್ನೆ 2 ದಿವಸ ಎಣ್ಣೆ ಇಟ್ಕೊಂಡು ಎತ್ಕೊಂಬರಕ್ಕಾಗ್ದಿರಾ, ಆಮೇಲೆ ನಾವು ಬಂದು ಗಲಾಟೆ ಮಾಡಿಸಿದ್ದಕ್ಕೆ ನಮಗೆಲ್ಲ ಅನುಮತಿ ಮಾಡಿ 1 ವಾರದ ಟೈಮ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಾವು ಮಾಡಿಕೊಟ್ರೆ ಇವತ್ತು ಅವರೇ ಬಂದು ತೆರವುಗೊಳಿಸ್ತಾ ಇದ್ದಾರೆ ಸರ್. ಈಗ ಸರ್ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ ಏನು ಹೇಳ್ತಿದ್ದಾರೆ? ಅದೇ ಬಂದು ಮಾಡ್ಕೊಡ್ತೀವಿ, 1 ವಾರ ಟೈಮ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ಇದು ನಮ್ಗೊಂದು ಇಲ್ಲಿ ಕಾಲುವೆ ಎಣ್ಣೆ ಎತ್ಕೊಂಡು ಹೋಗೋದಕ್ಕೆ ಒಂದು ಜಾಗ ಮಾಡಿದ್ರೆ ಸಾಕು ಸರ್, ಅಷ್ಟೇ. ಆ ಮಶಾನ್ಗೆ ಹೋಗೋಕ್ಕಾಗ್ತಾ ಇಲ್ಲ ಸರ್. ಮೊನ್ನೆ ನೋಡು ಅವ್ರ ತಂದೆ ಮೊನ್ನೆ ಮಶಾನ್ಗೆ ಎತ್ಕೊಳಕ್ಕಾಗಿಲ್ಲ ಸರ್. ಅಷ್ಟಾಗಿದೆ. ಬೇರೆ ಕಡೆಯಿಂದ ಎಲ್ಲಿ ಜಾಗ ಬಿಡಲ್ಲ ಸರ್. ಮಶಾನಕ್ಕೆ ದಾರಿ ಇಲ್ವಾ ಅಂತ? ಇಲ್ಲ ಸರ್, ದಾರಿ ಇಲ್ಲ ಸರ್. ಇಲ್ಲಿ ದಾರಿ ಇಲ್ವಾ? ಮೊದಲು ದಾರಿ ಇದೆ ಸರ್, ಕಾಲುವೆ ಇದೆ, ರಾಜ್ ಕಾಲುವೆ ಇದೆ. ರಾಜ್ ಕಾಲುವೆದಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇದು ಮಾಡೋಕ್ಕೂ ಬಿಡ್ತಾ ಇಲ್ಲ ಸರ್. ಇದು ಖರಾಬಿ ಕಾಲುವೆ. ನಾನು ಇವ್ರಾಗ ಯಾರಾಗಿಲ್ಲ ಸರ್. ಗೌರ್ಮೆಂಟ್ ಅವರೇ ಬಂದು ಅಳತೆ ಮಾಡಿ, ಶಿವಣ್ಣ ಅಂತೇಳಿ ಅಳತೆ ಮಾಡಿದ್ದಾರೆ. ತಹಸೀಲ್ದಾರ್ ಸಾಹೇಬ್ರೇ ಬಂದಿದ್ರು, ಅವರೇ ಅಳತೆ ಮಾಡಿಸಿದ್ದಾರೆ. ಇದು 2 ಚೈನು ಇದೆ ಸರ್. ನಾವು ಎಲ್ಲ ಸ್ವಲ್ಪ ಓಡಾಡೋದಕ್ಕೆ ಇಷ್ಟು ಗಲಾಟೆ ಮಾಡಿ ನಮ್ಮೆಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಇನ್ನು ಹಲವು ವರ್ಷಗಳಿಂದ ಸಿಂಗಪಾರ ಗ್ರಾಮದಲ್ಲಿ ಇದೇ ಸಮಸ್ಯೆ ಇದ್ದು, ಈ ಬಗ್ಗೆ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ವಿ. ಇವತ್ತು ರಸ್ತೆ ತೆರವನ್ನಗೊಳಿಸ್ತಾ ಇದ್ರೆ ಒತ್ತುವರಿ ಮಾಡಿಕೊಂಡಿರುವವರು ಬಂದು ಗಲಾಟೆ ಮಾಡ್ತಿದ್ದಾರೆ. ನಾವೇನಾದ್ರೂ ಹೋಗಿ ಅಧಿಕಾರಿಗಳ ಮೇಲೆ ಒತ್ತಡ ಏರಿದ್ರೆ ಆಗ ಮಾತ್ರ ಬಂದು ಜಾಗವನ್ನ ತೆರವು ಮಾಡ್ತಾರೆ. ಬಳಿಕ ಮತ್ತದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒತ್ತುವರಿ ಮಾಡಿಕೊಂಡಿರುವವರ ಮೇಲೆ ಯಾರ ಕೃಪಾಕಟಾಕ್ಷ ಇದೆಯೋ ಗೊತ್ತಿಲ್ಲ. ಆದ್ರೆ ಇದರಿಂದ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ಹೊರಹಾಕಿದ್ರು. ಮೊನ್ನೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ಆಮೇಲೆ ಮತ್ತೆ ರೆವಿನ್ಯೂ ಸೆಕ್ರೆಟರಿಗೆ ಇವರಿಗೆಲ್ಲ ನಾವು ಇಂಫಾರ್ಮ್ ಮಾಡಿದಾಗ ಅಪ್ಪ ಈಗ ಏನೋ ಒಂದು ಮಾಡಿ ದಪ್ಪನ ಮಾಡಿರಿ, 1 ವಾರದಲ್ಲಿ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ರೆವಿನ್ಯೂ ಸೆಕ್ರೆಟರಿ ವರ್ಗ ಆಮೇಲೆ ಇವರು ಸೆಕ್ರೆಟರಿ ವರ್ಗ ಫೋನ್ ಮಾಡಿದಾಗ ಅವ್ರು ಬಂದಿದ್ದಾರೆ. ಈಗ ರೆಡಿ ಮಾಡ್ಸೋಕೆ ಬಂದರೆ ಎಲ್ಲರ ಮೇಲೂ ಗಲಾಟೆಗೆ ಬರ್ತಾ ಇದ್ದಾರೆ ಅಕ್ಕಪಕ್ಕದವರು. ಇಷ್ಟು ಬಿಟ್ಟರೆ ಬೇರೆ ಇನ್ನೇನಿದೆ ಸರ್. ನಮಗೆ ದಯವಿಟ್ಟು ಎಣ ಹೊತ್ಕೊಂಡು ಹೋಗಿ ಇದನ್ನು ಸ್ವಲ್ಪ ಸರ್ ಇರಲಿಲ್ಲ ಸರ್. ಈಗ ಕಾಲುವೆ ಇತ್ತು ಅಷ್ಟೇ, ಕಾಲುವೆ. ಅದೇ ಕಾಲುವೆ ನಮ್ಮ ಡೆವಲಪ್ಮೆಂಟ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ ಸರ್, ಬೇರೆ ಇನ್ನೇನು. ಪಾದೆ ಬಿದ್ದು ಎಣ ತಗೊಂಡೋಗಿ ನಾವು ಮಶಾನ ಮಾಡಿದ್ವಿ. ಈಗ ಸಮಾಧಿ ಕಟ್ಟಬೇಕಾದ್ರೆ ಒಂದು ಇಟ್ಟಿಗೆ ಎತ್ಕೊಂಡು ಹೋಗ್ಬೇಕಾದ್ರೆ ದಾರಿ ಇಲ್ಲ, ಎಲ್ಲೂ ದಾರಿ ಇಲ್ಲ. ದ್ರಾಕ್ಷಿ ಗಿಡಗಳಿಗೆ ಬರಬೇಕು ನೋಡಿ, ಸ್ವಲ್ಪ ದಾರಿ ಬಿಡಪ್ಪ ನೋಡಿ. ಈ ಕಡೆ ದಾಳಂಬ್ರಿಗಳು, ಈ ದಾಳಂಬ್ರಿ ಗಿಡಗಳಾಗ ನಾವು ಮೇಲೆ ಕಂಬಿ ಕೆಳಗಡೆ ಕೈಯಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಹಿಂಗಾಗಿದೆ ಸರ್, ಹಿಂಗಾಗಿ ತೊಂದರೆ ಆಗಿದೆ ಸರ್. ಇಲ್ಲಿ ನನ್ನ ಹೆಸರು ಪವಿತ್ರ ಅಂತ, ಸಿಂಗವಾರ ಗ್ರಾಮದಲ್ಲಿ ನಾನು ಹುಟ್ಟಿರೋದು. ಈಗ ನಾವು ಹುಟ್ಟಿದಾಗಿಂದ ಈಗ ರೀಸೆಂಟಾಗಿ 1 ವರ್ಷಕ್ಕಿಂತ ನಮ್ಮ ಚಿಕ್ಕಪ್ಪ ಅವ್ರು ತೀರೋದ್ರು. ಹಾಗಾಗಿ ಎಣ ಎತ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲದೆ 2 ಡೇಸು ನಾವು ಮನೆ ಹತ್ರನೇ ಇಟ್ಕೊಂಡು ತುಂಬಾ ಕಷ್ಟ ಆಯಿತು ಸರ್. ಯಾರೂ ಬಿಡ್ತಾ ಇಲ್ಲ. ಯಾಕಂದರೆ ನಮಗೆ ಗೌರ್ಮೆಂಟ್ ಜಾಗದಿಂದನೇ ಜಾಗ ಇಲ್ಲ ಎಣ ಎತ್ಕೊಂಡು ಹೋಗೋಕ್ಕೆ ಅಂದಾಗ ಸ್ವಂತ ಜಾಗದವ್ರು ಯಾರೂ ಬಿಡಲ್ಲ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಎಲ್ಲರಿಗೂ. ಹಾಗಾಗಿ ನಾವು ಸರ್ಕಾರನ ಕೇಳ್ಕೊತಾ ಇರೋದು ಏನಂದರೆ ನಮಗೆ ಮನೆ ಕೊಡಿ, ನಮ್ಗೆ ಆಸ್ತಿ ಇಲ್ಲ, ನಾವು ಶ್ರೀಮಂತರಲ್ಲ, ಬಡವರು, ಈ ಥರ ನಾವೇನು ಕೇಳ್ಕೊತಾ ಇಲ್ಲ ಸರ್. ನಾವು ಕೇಳ್ಕೊತಾ ಇರೋದು ಒಂದೇನೆ, ಏನಂದರೆ ಮಶಾನಕ್ಕೆ ಹೋಗೋಕ್ಕೆ ನಮಗೆ ಎಣ ಉಣಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು, ಮತ್ತು ಈ ರೋಡ್ನ ಸರಿ ಮಾಡಿಕೊಟ್ಟು ನಮಗೆ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರನ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಆದಷ್ಟು ಬೇಗ ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ನಮಗೆ ಶಾಶ್ವತ ಪರಿಹಾರವನ್ನ ನೀಡಿ ಸ್ಮಶಾನಕ್ಕೆ ಹೋಗುವ ದಾರಿ ಮಾಡಿಕೊಡ್ಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.